ಇವತ್ತು ಈ ಎಲ್ಲ ಒಂದು ಪರಿಸ್ಥಿತಿಗಳೇನಿದೆ, ನಮ್ಮಲ್ಲೇ ಕೆಲವು ದೋಷಗಳೇನಿದೆ ಅದನ್ನು ಸರಿಪಡಿಸ್ಕೊಂಡು ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಮುಂದಿನ 5 ವರ್ಷದಲ್ಲಿ ನಾಡಿಗೆ ಆಗಿರತಕ್ಕಂಥ ಹಲವಾರು ಲೋಪಗಳೇನಿದ್ದಾವೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಮೈತ್ರಿಯ ಹೊಂದಾಣಿಕೆ. ಅದರಿಂದ 28 ಲೋಕಸಭಾ ಸದಸ್ಯರನ್ನ ಈ ಬಾರಿ ಎರಡೂ ಪಕ್ಷದಿಂದ ನಾಡಿನ ಜನತೆಯನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಮನವಿ ನಿಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಪ್ರಣಾಳಿಕೆಗೆ ಸಂಬಂಧಪಟ್ಟಾಗಿ ತಮಿಳುನಾಡವ್ರು ನಡ್ಕೊಂಡಂಥ ರೀತಿ ಏನಿದೆ ಅದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ಜವಾಬ್ದಾರಿ, ನಾವು ಇದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಡಿನ ಜನತೆ ಏನು ಶಿಕ್ಷೆ ಕೊಟ್ಟರು ತಗೊಳ್ಳಿಕ್ಕೆ ತಯಾರಾಗಿದ್ದೇನೆ ನಾನು. ನಾವಿದೊಂದು ಸವಾಲಿದೆ ನಮ್ಮ ಪಕ್ಷಕ್ಕೆ. ದೇವೇಗೌಡರು ಪ್ರಧಾನಮಂತ್ರಿಗಳ ಯಾವ ರೀತಿ ನಡ್ಕೊಂಡ್ರು, ಕನ್ನಡ ನಾಡಿನ ಒಂದು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಿಮ್ಮ ಕಣ್ಣು ಮುಂದೆ ಇದೆ. ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ, ನಾವು ಬರೀ ಚುನಾವಣೆಯಲ್ಲಿ ಮತ ಪಡೀಲಿಕ್ಕೆ ತಾತ್ಕಾಲಿಕವಾದಂಥ ಪ್ರಣಾಳಿಕೆಯನ್ನು ಕೊಡ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಆ ದೃಷ್ಟಿಯಿಂದ ಈ ಪ್ರಣಾಳಿಕೆಯ ಬಗ್ಗೆ ನಿಮ್ಮ ಮುಂದೆ ನಾಡಿನ ಜನತೆಗೆ ಗಮನ ಸೆಳೆಯಲಿಕ್ಕೆ ಸುದೀರ್ಘವಾಗಿ ಹೇಳಿದ್ದೇನೆ. ನಂತರ JDS ಮತ್ತು BJPಯ ಲೋಕಸಭೆ ಮತ್ತು ವಿಧಾನಸಭಾವಾರು ಪ್ರಭಾರಿಗಳನ್ನು ಮತ್ತು ಉಪ ಪ್ರಭಾರಿಗಳನ್ನು ಯಾವ ರೀತಿಯಲ್ಲಿ ಸಭಾಂಗಣದ ಸಭೆಗಳಾಗಬೇಕು, ಹೊರಗಡೆ ಸಾರ್ವಜನಿಕ ಸಭೆಗಳಾಗಬೇಕು. ಈಗಾಗಲೇ 3 ಜನನ್ನ ನಮ್ಮ ಪಕ್ಷದ ವತಿಯಿಂದಲೂ BJPಯ ಒಂದು ಪ್ರಚಾರ ಸಮಿತಿ ಸ್ಟಾರ್ ಸಮಿತಿಗಳಲ್ಲಿ GT ದೇವೇಗೌಡರದು, ನಂದು, ದೇವೇಗೌಡರ ಹೆಸರನ್ನು ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ವತಿಯಿಂದ ಇಲ್ಲಿಗೆ ಸಂಬಂಧಪಟ್ಟಾಗೆ ನಾವು 40 ಜನದ ಒಂದು ಸ್ಟಾರ್ ಪ್ರಚಾರಕರ ಒಂದು ಅನುಮತಿಯನ್ನು ನಮ್ಮ ಚುನಾವಣಾ ಆಯೋಗದಿಂದ ಪಡೀತಕ್ಕಂಥದ್ದಕ್ಕೂ ಪಟ್ಟಿಯನ್ನು ಸಿದ್ಧ ಮಾಡಿದ್ದೇವೆ. ಅದು ಆಮೇಲೆ ರಿಲೀಸ್ ಮಾಡ್ತಾರೆ ನಿಮಗೆ. ಮತ್ತು 29ನೇ ತಾರೀಕು ನಮ್ಮ ಪಕ್ಷದ ಪ್ರಮುಖರು ಮತ್ತು BJP ಪಕ್ಷದ ಪ್ರಮುಖರ ಒಂದು ಕೋಆರ್ಡಿನೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆಯತಕ್ಕಂಥ ತೀರ್ಮಾನವನ್ನು BJPಯ ರಾಜ್ಯ ಘಟಕದ ಅಧ್ಯಕ್ಷರು ವಿಜೇಂದ್ರ ಅವರಿಗೆ ದೂರವಾಣಿ ಮುಖಾಂತರ ನಾನೇ ಮನವಿ ಮಾಡಿದ್ದೇನೆ. ಏಕೆಂದರೆ ಇದು ಸುಗಮವಾಗಿ ಮೇಲಿನ ಹಂತದಿಂದ ಕಾರ್ಯಕರ್ತರ ಕೆಳ ಹಂತದವರೆಗೂ ಸುಗಮವಾಗಿ ಚುನಾವಣೆ 28 ಕ್ಷೇತ್ರದಲ್ಲಿ ಹೊಂದಾಣಿಕೆಯಿಂದ ನಡೀಬೇಕಾಗಿದೆ. ಹಿಂದೆ ಕಾಂಗ್ರೆಸ್ನ ಜೊತೆ ಸಂಬಂಧ ಮಾಡಿ ಆ ಪೆಟ್ಟೇನು ತಿಂದಿದ್ದೇವೆ, ಅದು ಮತ್ತೆ ಎರಡೂ ಪಕ್ಷಗಳ ಮೇಲೆ ಆಗಬಾರದು. ಎರಡೂ ಪಕ್ಷಗಳ ಉದ್ದೇಶ ಇವತ್ತು ಒಂದು ವಿಶ್ವಾಸವನ್ನು ನಾವು ಮೂಡಿಸಿ 28 ಕ್ಷೇತ್ರದಲ್ಲಿ ಸುಗಮವಾಗಿ ಚುನಾವಣಾ ಪ್ರಚಾರಗಳೇನಾಗಬೇಕಾಗಿದೆ. ಬಹುಶಃ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಉದಾಹರಣೆ ಇದೆ. ಇವತ್ತು ಕಳೆದ ಒಂದು ವಾರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಜಂಟಿಯಾಗಿ ಯಾವ ರೀತಿಯಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಣ್ಮುಂದೆ ಇದೆ. ಇವತ್ತು BJPಯ ನಾಯಕರು JDSನ ನಾಯಕರು ಜೊತೆಗೂಡಿ ಯಾವ ರೀತಿ ನಡೀತಾ ಇದೆ, ಆ ಒಂದು ರೀತಿಯ ಒಂದು ಮಾದರಿ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಅದಕ್ಕೆ 29ನೇ ತಾರೀಕು ಎರಡೂ ಪಕ್ಷಗಳ ಸುಮಾರು 100ಕ್ಕೂ ಹೆಚ್ಚಿನ ಪ್ರಮುಖರುಗಳ ಒಂದು ಸಭೆಯನ್ನು ನಿಯೋಜನೆ ಮಾಡಿದ್ದೇವೆ, ಕರೆದಿದ್ದೇವೆ. ಇವತ್ತು ಬಹುಶಃ ನಮ್ಮ ರ್ಯಾಡಿಸನ್ ಕ್ಯಾಪಿಟಲ್ ಅಲ್ಲ, ರ್ಯಾಡಿಸನ್ ಬ್ಲೂನ ಏನಿದೆ ನಿಮ್ಮ ಏಟ್ರಿ ಆಯ್ತಲ್ಲ ಮುಂಚೆ, ಅಲ್ಲಿ ಕರೆದಿದ್ದೇವೆ 29ನೇ ತಾರೀಕು. ಅದರ ಜೊತೆಗೆ ನಾಳೆ ದಿನ ಮೈಸೂರಿನ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ಕೋರ್ ಕಮಿಟಿ ಸಭೆಯನ್ನು GT ದೇವೇಗೌಡರು, ಸಾರಾಮೇಶ್ ಅವರ ನೇತೃತ್ವದಲ್ಲಿ ಕರ್ಕೊಂಡಿದ್ದಾರೆ. ಮತ್ತು ನಾನು ಹೋಗ್ತಾ ಇದ್ದೇನೆ, ಭಾಗವಹಿಸ್ತಾ ಇದ್ದೇನೆ. BJP ನಾಯಕರುಗಳು ಬರ್ತದೆ. ಎರಡೂ ಪಕ್ಷಗಳ ಕೋಆರ್ಡಿನೇಷನ್ ಕಮಿಟಿ ಪ್ಲಸ್ ಒಂದು ಕಾರ್ಯಕರ್ತರ ಸಭೆಯನ್ನು ನಾಳೆ ದಿನ ಚಾಮರಾಜನಗರ ಕ್ಷೇತ್ರ ಮತ್ತು ಮೈಸೂರಿನ ಲೋಕಸಭಾ ಕ್ಷೇತ್ರದ ಜಂಟಿ ಪ್ರಚಾರ ಸಭೆ ನಾಳೆ ದಿನ ಸಾಯಂಕಾಲ 4 ಗಂಟೆಗೆ ಮೈಸೂರು ನಗರದಲ್ಲಿದೆ. ಕೊಪ್ಪಳದ್ದು ನಾಳೆ ಕರೆದಿದ್ದಾರೆ. ತುಮಕೂರಿನಲ್ಲೂ ಈಗಾಗಲೇ ನಾಳೆ ಸಭೆ ಕರೆದಿದ್ದಾರೆ. ಎಲ್ಲ ಕಡೆಗೂ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ಇವತ್ತು ಪ್ರಮುಖವಾಗಿ ಕುಣಿಗಲ್ನಲ್ಲೂ ಜಾಯಿಂಟ್ ಸಭೆ ಇದೆ. ಎಲ್ಲ ಕಡೆ ಒಂದು ಸುಗಮವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ನಾಯಕರು ಒಂದಾಗಿ ಚುನಾವಣಾ ಪ್ರಕ್ರಿಯೆಗಳು ನಡೆಯತಕ್ಕಂಥದ್ದಕ್ಕೆ ಇವತ್ತು ಪ್ರಮುಖವಾಗಿ ನಿರ್ಧಾರಗಳೇನಾಗಿದೆ, ಎಲ್ಲ ಘಟಕಗಳಿಗೆ ಇವತ್ತು ಸೂಚನೆ ಹೋಗ್ತಾ ಇದೆ. ನಿನ್ನೆ ದಿನ ಒಂದು ಸೂಚನೆಯನ್ನು ಕಳಿಸಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಎಲ್ಲರಿಗೂ ಒಂದು ಸೂಚನೆ ಕಳಿಸ್ತಾ ಇದ್ದೇವೆ. ಇನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.